ಬಿಜೆಪಿ ಮತ್ತು ಜೆಡಿಎಸ್ ನಡುವಣ ಸೀಟು ಹಂಚಿಕೆ ವಿಚಾರವಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ರಿವರ್ಸ್ ಆಫರ್ ಅನ್ನು ಕೊಟ್ಟರ ಅಮಿತ್ ಶಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಏನದು ರಿವರ್ಸ್ ಆಫರ್ ಅಂತಂದ್ರೆ ಯಾವ ಕ್ಷೇತ್ರ ಹೇಗೆ ಅಂತ ನೋಡೋಣ. ಕುಮಾರಸ್ವಾಮಿಗೆ ರಿವರ್ಸ್ ಆಫರ್ ಕೊಟ್ಟಿದ್ದಾರಾ ಅಮಿತ್ ಶಾ ಅಂತಕ್ಕಂಥ ಒಂದು ಪ್ರಶ್ನೆ. ಈಗ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಮಂಜುನಾಥ್ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ? HDK ಮುಂದೆ ಅಮಿತ್ ಶಾ ಅವರು ರಿವರ್ಸ್ ಆಫರ್ ಕೊಟ್ರಂತೆ. ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಆಗ JDSಗೆ ಇನ್ನೊಂದು ಪರ್ಯಾಯ ಕ್ಷೇತ್ರವನ್ನು ಬಿಟ್ಕೊಡ್ತೀವಿ ಅಂತ ಏನೋ ಹೇಳಿದಾರಂತೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ರು ಕೂಡ JDS ಇಂದ ಬೇಡ, BJP ಚಿಹ್ನೆಯಿಂದನೇ ಸ್ಪರ್ಧೆ ಮಾಡಲಿ ಬಿಡಿ, ಇಬ್ಬರು ಹೆಂಗಿದ್ರು ಮೈತ್ರಿ ಆಗಿದ್ದೀವಲ್ಲ, ಯಾವ ಕ್ಷೇತ್ರ ಯಾವ ಪಕ್ಷ ಆದ್ರೆ ಏನಂತೆ, ಒಟ್ಟಿನಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, ಹಾಗಾಗಿ ಮಂಜುನಾಥ್ ಅವರು BJP ಚಿಹ್ನೆಯಿಂದಲೇ ಸ್ಪರ್ಧೆ ಮಾಡಲಿ ಅಂತ ಈಗೇನೋ ಅವರು ಕೊಟ್ಟಿದ್ದಾರಂತೆ, ಆಫರ್ ಕೊಟ್ಟಿದ್ದಾರಂತೆ. ಅದಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಗೊತ್ತಿಲ್ಲ, ಯಾಕಂದರೆ ಅದನ್ನು ಅವರು ದೇವೇಗೌಡರ ಜೊತೆನಲ್ಲೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಜಯದೇವ ಹೃದ್ರೋಗದ ನಿವೃತ್ತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಈ ಸರ್ತಿ ಕಣಕ್ಕೆ ತರಬೇಕು ಅಂತ, ಒಂದು ಮಂಡ್ಯದಿಂದ ಸ್ಪರ್ಧೆ ಮಾಡೋ ಹಾಗೆ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇತ್ತು ಕುಮಾರಸ್ವಾಮಿ ಅವರಿಗೆ. ಸೊ ಹಾಗೇನಾದರೂ ಆದರೆ ಮಂಡ್ಯದಿಂದ ಮಂಜುನಾಥ್ ಅವ್ರು ಕಣಕ್ಕಿಳಿತಾರ ಅಥವಾ ಬೇರೆ ಕ್ಷೇತ್ರದಿಂದ BJP ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾರ? ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು BJPಗೆ ಬಿಟ್ಟುಕೊಟ್ರೆ ಕೋಲಾರವನ್ನು ನಾವು JDSಗೆ ಕೊಡ್ತೀವಿ ಅಂತ ಏನೋ ಅಮಿತ್ ಶಾ ಅವರು ಹೇಳಿದಾರಂತೆ. ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ಸ್ಪರ್ಧೆ ಮಾಡಲಿ BJP ಚಿಹ್ನೆಯಿಂದ ಅಂತ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ BJPಗೆ ಕೊಟ್ಟರೆ JDSಗೆ ಕೋಲಾರ ಬಿಟ್ಕೊಡ್ತಾರಂತೆ. ಅಂತಿಮವಾಗಿ ದೇವೇಗೌಡರ ತೀರ್ಮಾನಕ್ಕೆ ಬಿಡ್ತೀನಿ ಅಂತ HDK ಸಂದೇಶ ಕಳಿಸಿದ್ದಾರೆ. ಅಂದರೆ ಡಾಕ್ಟರ್ ಮಂಜುನಾಥ್ಗೆ BJPಯಿಂದಲೇ ಟಿಕೆಟ್ ಕೊಡುವ ಬಗ್ಗೆ ಡೆಲ್ಲಿಯಲ್ಲಿ ಚರ್ಚೆಯಾಗಿದೆ. BJPಯಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮಂಜುನಾಥ್ ಅವರು ಸ್ಪರ್ಧೆ ಮಾಡಲಿ ಅಂತ ಮೋದಿ ಅವರ ಒಲವಿದೆಯಂತೆ. ಈ ಬಗ್ಗೆ HDK ಮೂಲಕ ದೇವೇಗೌಡರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಮಿತ್ ಶಾ ಅವರು. ಹಾಗಾದರೆ ಡಾಕ್ಟರ್ ಮಂಜುನಾಥ್ BJPಯಿಂದ ಸ್ಪರ್ಧಿಸೋದಕ್ಕೆ ದೊಡ್ಡಗೌಡರು ಒಪ್ತಾರಾ, ಏನಾಗುತ್ತೆ ಅಂತ ನೋಡೋಣ. ಕುಮಾರಸ್ವಾಮಿ ಅವರಂತೂ ಆಯಿತು, ಈ ಸಂದೇಶವನ್ನು ನಾವು ದೇವೇಗೌಡರಿಗೆ ತಲುಪಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅದರಂತೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ಈಗ ದೇವೇಗೌಡರು ತಮ್ಮ ಅಳಿಯ CN ಮಂಜುನಾಥ್ ಅವರನ್ನು BJPಯಿಂದ ಸ್ಪರ್ಧೆ ಮಾಡೋದಕ್ಕೆ ದೇವೇಗೌಡರು ಒಪ್ತಾರಾ? ನನ್ನ ಪಕ್ಷದಿಂದನೇ ಸ್ಪರ್ಧೆ ಮಾಡಿ ಗೆಲ್ಲಿ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಅಭಿಪ್ರಾಯ ಇರಬಹುದು. ಬಟ್ ಮೋದಿ ಅವರಿಗೇನೋ BJPಯಿಂದ ಸ್ಪರ್ಧೆ ಮಾಡಲಿ ಅಂತ ಆಸೆಯಂತೆ. ಅಭ್ಯರ್ಥಿ ಮತ್ತು ಚಿಹ್ನೆ ವಿನಿಮಯದ ವಿಚಾರವಾಗೇನೋ ಮಾತುಕತೆ ನಡೆಸಿದಾರಂತೆ. ಅದಕ್ಕೆ ಒಪ್ಕೊಂಡು ಸಕಾರಾತ್ಮಕವಾಗಿ JDSಗೆ ಒಂದು ಪರ್ಯಾಯ ಕ್ಷೇತ್ರ ಕೊಡ್ತೀವಿ ಅಂತಂದರೆ ಬಿಡ್ತಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಮಂಜುನಾಥ್ ಅವರು BJPಯಿಂದನೇ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಯಾಕೆ ಅಮಿತ್ ಶಾ ಅವರಿಂದ? ಮತ್ತು ಇದಕ್ಕೆ ದೇವೇಗೌಡರು ಒಪ್ತಾರಾ? ಒಪ್ಪಿದರೆ ಏನಾಗ್ಬೋದು, ಒಪ್ಪದಿದ್ದರೆ ಏನಾಗಬಹುದು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರಾದ್ಯಂತ ಕೆಲ ಪ್ರಯೋಗಗಳನ್ನು BJP ಮಾಡೋದಾಗಿದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಸ್ಟ್ರಾಟಜಿಯನ್ನು ಮಾಡಿದರು. ಅಂದರೆ ಕ್ಲೀನ್ ಇಮೇಜ್ ಇರ್ತಕ್ಕಂಥವ್ರನ್ನ ಮತ್ತು ಕೆಲ ಸೆಲೆಬ್ರಿಟಿಗಳನ್ನು ಒಂದು ರೀತಿಯಲ್ಲಿ ಕಣಕ್ಕಿಳಿಸಿದಂಥ ಸಂದರ್ಭದಲ್ಲಿ ಅದು BJPಗೆ ಬೂಸ್ಟ್ ಕೊಡ್ಬೋದು ಅನ್ನೋ ಲೆಕ್ಕಾಚಾರ BJP ಹೈಕಮಾಂಡ್ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಮಂಜುನಾಥ್ರವರು ಆ ಒಂದು ನಿವೃತ್ತಿಯ ನಂತರ ಸಾಕಷ್ಟು ಚರ್ಚೆಗಳಾದ ಮೇಲೆ ಆ ಒಂದು BJP ಮಂಜುನಾಥ್ರವ್ರ ಮೇಲೆ ಕಣ್ಣಿಟ್ಟಿತ್ತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸಿಟಿ ಬೇಸ್ಡ್ ವೋಟ್ಗಳು ಸಹಜವಾಗಿಯೇ BJPಯ ಜೊತೆ ಒಂದಷ್ಟು ಸಾಂಪ್ರದಾಯಿಕವಾಗಿ ಇರ್ತವೆ. ಅದ್ರ ಜೊತೆಗೆ ಮಂಜುನಾಥ್ರವರ ಆ ಒಂದು ಬೇರೆ ಬೇರೆ ರೀತಿಯ ಆ ಒಂದು ವ್ಯಕ್ತಿತ್ವ, ಅದ್ರ ಜೊತೆಗೆ ಆ ಒಂದು ಮಂಜುನಾಥ್ಗಿರ್ತಕ್ಕಂಥ ಕ್ಲೀನ್ ಇಮೇಜ್ ಕೂಡ ಪ್ಲಸ್ ಆಗುತ್ತೆ. ಜೊತೆಗೆ JDSನಿಂದನೂ ಕೂಡ ಒಂದು ರೀತಿಯಲ್ಲಿ ಒಂದಷ್ಟು ಸಾಂಪ್ರದಾಯಿಕ ಮತಗಳು JDSಗಿದೆ. ಸಹಜವಾಗಿಯೇ ದೇವೇಗೌಡರ ಕುಟುಂಬದಿಂದ ಬಂದಂಥವ್ರು ಅಂದರೆ ಅದು ಕೂಡ ಪ್ಲಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರದೊಂದಿಗೆ BJP ಹೈಕಮಾಂಡ್ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ನಿನ್ನೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾದ ತಕ್ಷಣ ಆ ಒಂದು ಭೇಟಿಯಾದ ಸಂದರ್ಭದಲ್ಲೂ ಕೂಡ 3 ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಹಾಗಾಗಿ
ಕುಟುಂಬದ ಆ ಒಂದು ಅಪವಾದ ಅಂದರೆ ಎಲ್ರಿಗೂ ಕೂಡ ಸಾಲಾಗಿ ಕುಟುಂಬದವರೇ ಒಂದು ರೀತಿಯಲ್ಲಿ ಸ್ಪರ್ಧೆ ಮಾಡಿಬಿಟ್ರೆ ಅದು ಬೇರೆ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಒಂದು ಕಾರ್ಡನ್ನು ಕೂಡ BJP ಪ್ಲೇ ಮಾಡಿದೆ. ಅಂದರೆ ಕುಟುಂಬಕ್ಕೂ ಸಿಕ್ಕದಂಗೆ ಆಗುತ್ತೆ, ಜೊತೆಗೆ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂನ್ಸಿ ಕೂಡ ಬೇರೆ ಕಡೆ ನಾವು ಕೊಡ್ತೇವೆ ಅನ್ನೋ ಆಫರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ JDS ಕೂಡ ಆ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಬಹುತೇಕ ಆ ಒಂದು ವಿಚಾರವಾಗಿ ದೇವೇಗೌಡರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ಮಂಜುನಾಥ್ರವರು ಬೆಂಗಳೂರು ಗ್ರಾಮಾಂತರದಿಂದ BJPಯಿಂದ ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಕೋಲಾರ ಅಥವಾ ತುಮಕೂರು ಕ್ಷೇತ್ರವನ್ನು BJP ಬಿಟ್ಟುಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 3+1 ಅಂದ ಒಂದು ರೀತಿಯಲ್ಲಿ ಆದಂಗೆ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇದೆ. ಹಾಗಾಗಿ ಅಂತಿಮವಾಗಿ ಇನ್ನೊಂದು 2-3 ದಿನಗಳಲ್ಲಿ ದೇವೇಗೌಡರು ಒಂದು ಸಂದೇಶವನ್ನು ರವಾನೆ ಮಾಡಿದ ಬಳಿಕ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದೊಳಗೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಅಂತಲೇ ಹೇಳ್ಬೋದು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಒಂದೊಂದಾಗಿ ಸ್ವಲ್ಪ ಗೊಂದಲಗಳು ಕ್ಲಿಯರ್ ಆಗ್ತಾ ಇದೆ.